ಚೀನಾ ಯಾಕೆ ಭಾರತಕ್ಕೆ ಎಚ್ಚರಿಕೆ ನೀಡಿತು? ಭಾರತ ಜಪಾನ್ ಸ್ನೇಹದಿಂದ ಡ್ರ್ಯಾಗನ್ಗೆ ಯಾಕೆ ಭಯ? ಭಾರತ ಚೀನಾ ಎಚ್ಚರಿಕೆ ನೀಡ್ತಾ ಇದೆ, ಜಪಾನ್ನ ಜೊತೆ ಹೆಚ್ಚು ಹತ್ತಿರ ಆಗಬೇಡಿ, ಇತಿಹಾಸವನ್ನ ಮರಿಬೇಡಿ ಎಂದು ಚೀನಾ ತಜ್ಞರು ಭಾರತಕ್ಕೆ ಸಂದೇಶ ನೀಡಿದ್ದಾರೆ. ಆದ್ರೆ ಪ್ರಶ್ನೆ ಏನ್ ಗೊತ್ತಾ, ಜಪಾನ್ ಜೊತೆ ಭಾರತದ ಸ್ನೇಹ ಚೀನಾಗೆ ಭಯ ಹುಟ್ಟಿಸುತ್ತೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಏನಾಗ್ತಿದೆ, ಭಾರತದ ಮುಂದಿನ ಪ್ಲಾನ್ ಏನು, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧ ಈಗ ಕೇವಲ ವ್ಯಾಪಾರಕ್ಕೆ ಸೀಮಿತವಾಗಿಲ್ಲ. ಇದೀಗ ಎರಡೂ ದೇಶಗಳು ರಕ್ಷಣಾ ಸಹಕಾರ, ಸಮುದ್ರ ಭದ್ರತೆ, ತಂತ್ರಜ್ಞಾನ ಹಂಚಿಕೆ, ಸೇನಾ ಅಭ್ಯಾಸಗಳು ಇವುಗಳತ್ತ ವೇಗವಾಗಿ ಸಾಗ್ತಾ ಇದೆ. ಭಾರತ, ಜಪಾನ್, ಅಮೆರಿಕ ಮತ್ತೆ ಆಸ್ಟ್ರೇಲಿಯಾ ಸೇರಿ ಇರುವಂತಹ ಕ್ವಾಡ್ ಗ್ರೂಪ್ ಏನಿದೆಯಲ್ಲ, ಈಗ ಚೀನಾಗೆ ಒಂದು ದೊಡ್ಡ ತಲೆನೋವಾಗಿದೆ. ಚೀನಾ ಭಾವನೆ ಏನು ಅಂದ್ರೆ, ಭಾರತ ಮತ್ತೆ ಜಪಾನ್ ಒಟ್ಟಿಗೆ ಬಂದ್ರೆ ನಮ್ಮ ಪ್ರಭಾವ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಕಡಿಮೆ ಆಗಬಹುದು ಅಂತ. ಜಪಾನ್ ಬಗ್ಗೆ ಚೀನಾ ಹೇಳ್ತಿರೋ ಇತಿಹಾಸ ಏನಪ್ಪಾ ಅಂದ್ರೆ, ಚೀನಾ ಯಾವಾಗ್ಲೂ ಒಂದು ಹಳೆಯ ವಿಷಯವನ್ನ ನೆನ್ಸುತ್ತೆ, ಅದೇ ದ್ವಿತೀಯ ವಿಶ್ವ ಯುದ್ಧದ ಇತಿಹಾಸ. ಆ ಸಮಯದಲ್ಲಿ ಜಪಾನ್ ಚೀನಾದ ಮೇಲೆ ದಾಳಿಯನ್ನ ಮಾಡುತ್ತೆ. ನಾನ್ಜಿಂಗ್ ಮ್ಯಾಸ್ಕರ್ ಅಂತಂದ್ರೆ, ಆ ನಾನ್ಜಿಂಗ್ ಪ್ರಾಂತದಲ್ಲಿ ಹಲವಾರು ಮಹಿಳೆಯರ ಸಾಮೂಹಿಕ ಅತ್ಯಾಚಾರದೊಂದಿಗೆ ಅವರನ್ನ ಭೀಕರವಾಗಿ ಕೊಂದಂತ ಘಟನೆಯನ್ನ ಅವರು ನೆನಪಿಸ್ತಾ ಹೋಗ್ತಾರೆ. ಆದ್ರಿಂದ ಚೀನಾ ಭಾರತಕ್ಕೆ ಹೇಳ್ತಾ ಇರೋಂಥದ್ದು ಏನಂದ್ರೆ, ಜಪಾನ್ನ ಹಳೆಯ ಇತಿಹಾಸವನ್ನ ಮರಿಬೇಡಿ, ಆದ್ರೆ ಭಾರತ ಇದಕ್ಕೆ ಇತಿಹಾಸಕ್ಕಿಂತ ಪ್ರಸ್ತುತ ಭದ್ರತೆಯನ್ನು ಹೆಚ್ಚು ಗಮನ ಕೊಡುತ್ತೆ. ಭಾರತಕ್ಕೆ ಜಪಾನ್ ಯಾಕೆ ಮುಖ್ಯ ಅಂದ್ರೆ, 2020ರಲ್ಲಿ ಲಡಾಖ್ನ ಗಡಿ ಸಮಸ್ಯೆಯನ್ನು ನೀವು ನೋಡ್ಬೋದು. ಭಾರತ ಚೀನಾದೊಂದಿಗೆ ಹೆಚ್ಚು ಒಂದು ಕಾನ್ಫ್ಲಿಕ್ಟ್ ನಲ್ಲಿ ಎಂಗೇಜ್ ಆಗಿರುತ್ತೆ. ಈ ಪರಿಸ್ಥಿತಿಯಲ್ಲಿ ಜಪಾನ್ಗೆ ಭಾರತ ಒಂದು ದೊಡ್ಡ ಪಾಲುದಾರ ಆಗಿ ನಮಗೆ ಎಲ್ಲ ವಿಷಯಗಳಲ್ಲಿ, ಅಂದ್ರೆ ಬುಲೆಟ್ ಟ್ರೈನ್ ಅಲ್ಲಿ ಆಗಿರ್ಬೋದು, ತಂತ್ರಜ್ಞಾನ ಹೂಡಿಕೆ ಆಗಿರ್ಬೋದು, ರಕ್ಷಣಾ ಸಹಕಾರ ಆಗಿರ್ಬೋದು, ಸೆಮಿ ಕಂಡಕ್ಟರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಬೆಂಬಲ, ಎಲ್ಲದರಲ್ಲೂ ಜಪಾನ್ ಭಾರತದ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಇದೆ. ಸ್ನೇಹಿತರೆ, ಏನಿದೆಯಲ್ಲ ಇದು ಗಡಿ ಏನ್ ಸಮಸ್ಯೆ ಇದೆಯಲ್ಲ ಭಾರತದೊಂದಿಗೆ, ಅವತ್ತು ನಡೆದಂತ ಘಟನೆ ಒಳಗಡೆ ಈ ಗುಂಡನ್ನ ಹಾರಿಸೋ ಹಾಗಿಲ್ಲ ಅನ್ನುವಂತ ಒಪ್ಪಂದ ಆಗಿರುತ್ತೆ. ಚೈನೀಸು ಭಾರತದ ಯೋಧರ ಮೇಲೆ ದಾಳಿ ಮಾಡಬೇಕು ಅಂತ ಈ ಏನು ರೀಪೀಸ್ ಗಳಿರ್ತಾವಲ್ಲ ಅವಕ್ಕೆಲ್ಲ ಮೊಳೆಯನ್ನು ಹೊಡ್ಕೊಂಬಂದು, ಅಥವಾ ಆ ಒಂದು ಏನು ಮುಳ್ಳಿನ ತಂತಿಗಳನ್ನ ಸುತ್ಕೊಂಬಂದು ಭಾರತೀಯರ ಮೇಲೆ ದಾಳಿ ಮಾಡಿ ಸರಿಸುಮಾರು 80 ಭಾರತದ ಯೋಧರು ಸಾಯ್ತಾರೆ. ಅವರು ಹೇಳ್ತಾರೆ, ನಮ್ಮ ಯೋಧರು, ಚೀನಾದ ಯೋಧರು ಯಾರು ಸತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಸರಿಸುಮಾರು 300 ಶವದ ಪೆಟ್ಟಿಗೆಗಳನ್ನ ಚೀನಾ ಆ ಸಂದರ್ಭದಲ್ಲಿ ತಂದಿರೋಂಥದ್ದನ್ನ ವರದಿ ಮಾಡ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಭಾರತದ 80 ಸೈನಿಕರು ಹತ್ತತ್ರ ಮಡಿತಾ ಹೋಗ್ತಾರೆ. ಆದರೆ ಅವರ ಒಂದು ಸೈನಿಕರ 300 ಹೆಣಗಳನ್ನ ಬೀಳಿಸ್ತಾರೆ. ಭಾರತದ ಶೌರ್ಯ ಅದೇನಾರ ಪೂರ್ವ ತಯಾರಿ ಮಾಡ್ಕೊಂಡು ಏನಾರು ಇಳಿದಿದ್ರೆ ಅವತ್ತಿನ ಕಥೆಯನ್ನ ನೋಡಬೇಕಾಗಿತ್ತು. ಇವತ್ತು ಭಾರತ ತನ್ನ ಒಂದು ನೀತಿಯನ್ನ ಮಾಡಬೇಕಾದ್ರೆ ಯಾವ ದೇಶದ ಇತಿಹಾಸವನ್ನ ಪರಿಗಣನೆಯನ್ನ ಮಾಡೋದಿಲ್ಲ ಸ್ನೇಹಿತರೆ. ಪ್ರಸ್ತುತ ಏನ್ ಸೆಕ್ಯೂರಿಟಿ ಇದೆಯಲ್ಲ ಅದ್ರ ಬಗ್ಗೆನೇ ಯೋಚನೆಯನ್ನ ಮಾಡ್ತಾ ಹೋಗುತ್ತೆ. ಚೀನಾದ ಸಮುದ್ರ ಪ್ರವಾಹದಿಂದ ಏನು ಆಗ್ತಿದೆಯಲ್ಲ ಸಮಸ್ಯೆ, ಇದು ಕಡಿಮೆ ಆಗತ್ತೆ ಜಪಾನ್ ಎಂಟ್ರಿ ಕೊಟ್ಟರೆ ಅನ್ನೋಂಥದ್ದು. ಆಮೇಲೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಹೊಸ ತಂತ್ರಗಳು ಬರ್ಬೋದು. ಆದರೆ ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, 1945ರಲ್ಲೇ ಮ್ಯಾಪಲ್ಲಿ ಕಾಣದೇ ಇರುವಂಥ ಒಂದು ಪುಟ್ಟ ದೇಶ ಹೋಗ್ಬಿಟ್ಟು ಅಮೇರಿಕಾದಂತಹ ಬಲಿಷ್ಠವಾದಂಥ ದೇಶದ ಮೇಲೆ ದಾಳಿಯನ್ನು ಮಾಡುತ್ತೆ ಅಂದರೆ ಅದರ ಇಚ್ಛಾಶಕ್ತಿ ಎಷ್ಟಿರ್ಬೋದು, ಅದರ ಒಂದು ಮಾನಸಿಕ ಆಲೋಚನೆ ಯಾವ ರೀತಿ ಇರ್ಬೋದು. ಚೀನಾವನ್ನು 2 ಬಾರಿ ಸೋಲಿಸಿ, ಮ್ಯಾಪಲ್ಲಿ ಕಾಣದೇ ಇರೋಂಥ ದೇಶ 2 ಬಾರಿ ಚೀನಾವನ್ನು ಹೀನಾಯವಾಗಿ ಸೋಲಿಸಿದಂಥ ದೇಶ ಅದು. ಅದೇನಾರ ಭದ್ರತೆಯನ್ನು ಪಡ್ಕೊಂಡು ಅದೇನಾರ ಮೇಲೆದ್ದು ಬಂದರೆ 3ನೇ ಮಹಾಯುದ್ಧ ಅಲ್ಲ ಸ್ನೇಹಿತರೆ, 3ನೇ ಮಹಾಯುದ್ಧ ಆಗೋದಕ್ಕೆ ಚೀನಾ ಭೂಮಿ ಮೇಲೆ ಇರೋದಿಲ್ಲ. ಆ ರೀತಿಯಾದಂಥ ಆಲೋಚನೆಯನ್ನು ಜಪಾನ್ ಯಾವಾಗಲೂ ಹೊಂದಿರುತ್ತೆ. ಅಂಥ ಶಕ್ತಿಶಾಲಿಯಾದ ರಾಷ್ಟ್ರ, ಮತ್ತು ಯಾವಾಗಲೂ ಭಾರತಕ್ಕೆ ಸ್ನೇಹವನ್ನು ಹಸ್ತವನ್ನು ಚಾಚಿ ಭಾರತದ ಒಂದು ಏನು ಸ್ವಾತಂತ್ರ್ಯಕ್ಕೆ ಸಹಾಯವನ್ನು ಮಾಡಿದಂಥ ದೇಶ, ಭಾರತದ ರೈಲ್ವೆಯನ್ನು ಕಟ್ಟೋದಕ್ಕೆ ಸಹಾಯ ಮಾಡಿದಂಥ ದೇಶ, ಇವೆಲ್ಲದರ ಒಳ್ಳೆಯ ಮಿತ್ರರಾಗಿರುವಂಥ ಜಪಾನ್ನೊಂದಿಗೆ ನೀವು ತುಂಬ ಮಿತ್ರತ್ವವನ್ನು ಬಳಸಿದರೆ ಮುಂದೊಂದು ದಿನ ನಿಮಗೆ ಸಮಸ್ಯೆಯನ್ನು ತಂದಿಡ್ಬೋದು, ಏಷ್ಯಾದ ಮೇಲೆ ದಾಳಿ ಮಾಡ್ಬೋದು ಅನ್ನೋಂತಹ ಆಲೋಚನೆಯನ್ನು ಚೀನಾ ಇವತ್ತು ಬಿತ್ತುತ್ತಾ ಇದೆ ಭಾರತದಲ್ಲಿ. ಆದರೆ ಭಾರತ ಹೇಗೆ ಗೊತ್ತಾ, ಯಾವ ದೇಶ ನಾವು ನೋಡ್ಬೋದು, ಜಪಾನ್ ಜೊತೆ ಸಂಬಂಧ ಇದೆ, ಅಮೆರಿಕ ಜೊತೆಗಿದೆ, ಆಸ್ಟ್ರೇಲಿಯಾ ಜೊತೆಗಿದೆ. ಎಷ್ಟೇ ಸ್ನೇಹ ಇದ್ರೂ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪಪೆಟ್ ಅಲ್ಲ ನಾವು, ಅಂದರೆ ಯಾರೋ ಹೇಳ್ದ ಕೇಳುವಂಥ ದೇಶ ಅಲ್ಲ, ಸ್ವತಂತ್ರವಾದ ನಿರ್ಧಾರಗಳನ್ನು ತಗೊಳ್ತಾ ಹೋಗ್ತಾರೆ. ನೀವು ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಇಂದಿರಾ ಗಾಂಧಿ ಅವರು ಮಾಡಿದಂತಹ ಸಾಧನೆಯನ್ನು ನೋಡ್ತಾ ಹೋಗ್ಬೋದು. ನಮ್ಮ APJ ಅಬ್ದುಲ್ ಕಲಾಂ ರವರ ಒಂದು ಅಧ್ಯಕ್ಷತೆಯಲ್ಲಿ ಅಣುಬಾಂಬನ ತಯಾರಿ ಮಾಡುವಾಗ ಅದನ್ನು ತೋರಿಸಿದಂಥ ದಿಟ್ಟ ನೇರ ನಡೆಯನ್ನು ನೋಡ್ತಾ ಹೋಗ್ಬೋದು, ಅಥವಾ ಬಾಂಗ್ಲಾ ವಿಮೋಚನಾ ಯುದ್ಧವನ್ನು ನೋಡ್ತಾ ಹೋಗ್ಬೋದು, ಅಥವಾ ನಮ್ಮ ಮೋದಿಜಿ ಅವರು ತೆಗೆದುಕೊಂಡಂತಹ ಒಂದು ಏನು ಆಪರೇಷನ್ ಸಿಂಧೂರ್ ಇದೆಯಲ್ಲ ಆ ನಿರ್ಧಾರ ತಗೊಂಡಿರ್ಬೋದು, ಅಥವಾ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ತೆಗೆದುಕೊಂಡಂಥ ನಿರ್ಧಾರ ಆಗಿರ್ಬೋದು. ಭಾರತದ ಯಾವುದೇ ಪ್ರಧಾನಿಗಳಾಗಿರಲಿ, ದೇಶವೇ ಮೊದಲು ಎನ್ನುವಂಥ
ಆಲೋಚನೆ ಇಟ್ಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಹೊರತು ಯಾವುದೋ ದೇಶದ ಅಡಿಯಾಳಾಗಿ ಯಾವತ್ತೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಭಾರತ ತನ್ನ ಸ್ನೇಹಸ್ತವನ್ನು ಚೀನಾದೊಂದಿಗೆ ಕಿಂತ ಜಪಾನ್ನೊಂದಿಗೆ ಚಾಚ್ತಾ ಇರೋದು ತುಂಬ ಖುಷಿ ವಿಚಾರ. ಇನ್ನೊಂದು ಏನು ಅಂದರೆ, ಚೀನಾಗೆ ಯಾಕೆ ಇಷ್ಟು ಆತಂಕ ಅಂದರೆ, ಇಷ್ಟು ವರ್ಷ ತಾನು ರೆಡಿ ಮಾಡಿರುವಂಥ ವೆಪನ್ಗಳನ್ನು ಬೇರೆ ದೇಶಕ್ಕೆ ರಫ್ತನ್ನು ಮಾಡ್ತಿರ್ಲಿಲ್ಲ ಜಪಾನು. ಇದೇ ಮೊದಲ ಬಾರಿಗೆ ಅಲ್ಲಿನ ಎಲ್ಲ ಸಂಸತ್ತು ಏನು ಮಾಡಿದೆ ಅಂದರೆ, ಯಾವ ದೇಶಕ್ಕೆ ಬೇಕಾದರೂ ನಾವು ವೆಪನನ್ನು ಇನ್ಮೇಲೆ ರಫ್ತನ್ನು ಮಾಡ್ಬೋದು, ಮಾರ್ತೀವಿ ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿದೆ. ಸ್ನೇಹಿತರೆ, ಇದರಿಂದ ನಮಗೇನು ಗೊತ್ತಾ ಯೂಸು? ಇವ್ರದ್ದು UK ಇದೆಯಲ್ಲ, ಇಂಗ್ಲೆಂಡ್, ನಮ್ಮ ನಾಳದಂಥ ಬ್ರಿಟಿಷ್ನರ ಜೊತೆಗೆ ಸೇರ್ಕೊಂಡು ಇವ್ರದ್ದು ಫೈಟರ್ ಜೆಟ್ ಏನಿದೆಯಲ್ಲ ಪ್ರಿಪೇರ್ ಮಾಡ್ತಿದ್ರಲ್ಲ, ಆ ಪ್ಲಾನ್ ಇದೆ. ಇವರು ಆಲ್ಮೋಸ್ಟ್ ಅಲ್ಲೂ ಎಲ್ಲ ಹಂತದಲ್ಲೂ ಮುಂದಿದ್ದಾರೆ. ಇವರು ಸ್ಪೇಸ್ ಟೆಕ್ನಾಲಜಿ ಒಳಗಡೆ ಒಂದು ಹಿಂದಿದ್ದಾರೆ ಅನ್ನೋದು ಬಿಟ್ರೆ ಎಲ್ಲ ವಿಚಾರದಲ್ಲೂ ಅವ್ರು ತುಂಬಾ ಮುಂದಿದ್ದಾರೆ. ಅಕಸ್ಮಾತ್ ಇವ್ರು ಏನಾದ್ರು ಎಲ್ಲ ವಿಚಾರಗಳಲ್ಲಿ ಮಾಡಿ ವಿತ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತೀವಿ ಯಾವ್ದಾರ ವೆಪನ್ ಅನ್ನ ಅಂತ ಭಾರತಕ್ಕೆ ಕೊಡಕ್ ನಿಂತ್ರೆ, ಜಪಾನ್ ನ ಟೆಕ್ನಾಲಜಿ ಬಗ್ಗೆ ಹೇಳೋ ಹಾಗಿಲ್ಲ ಸ್ನೇಹಿತರೆ. ಹೇಗಿರುತ್ತೆ ಅಂದ್ರೆ, ಒಂದ್ ಸಲ ಅವ್ರು ಆಕಾಡಕ್ಕೆ ಇಳಿದ್ರು ಅಂದ್ರೆ ಕೊನೆಯ ತನಕನೂ ಕೂಡ ಅವರ ವೆಪನ್ಗಳು ಉಳ್ಕೊಳ್ತಾ ಹೋಗುತ್ತೆ. ಭಾರತಕ್ಕೆ ಒಂದು ಬೆನ್ನೆಲುಬಾಗಿ ನಿಲ್ತಾರೆ ಎನ್ನುವಂತ ಆಲೋಚನೆಯೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನಿಮಗೆ ಇದೇ ತರದ ಒಂದು ಕರೆಂಟ್ ಅಫೇರ್ಸ್, ರೋಚಕ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ.